ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರ ಕೋಟ್ಯಾಂತರ ಭಕ್ತರ ಭಾವನೆಗಳ ಕೇಂದ್ರ. ಆದರೆ ಈಗ ಇದೇ ರಾಮ ಮಂದಿರವು ಒಂದು ಗಂಭೀರ ಆರೋಪದ ಕಾರಣದಿಂದ ದೇಶಾದ್ಯಂತ ಎಲ್ಲ ಕಡೆ ಸುದ್ದಿಯಲ್ಲಿದೆ, ಎಲ್ಲ ಕಡೆ ಚರ್ಚೆಗೆ ಕಾರಣವಾಗಿದೆ. ಹೌದು, ದೇವರ ಕಾಣಿಕೆ ಹಣದಲ್ಲೇ ಕಳ್ಳತನ ನಡೆದಿದೆ. ಯಾರು ಈ ಕೆಲಸ ಮಾಡಿದ್ದಾರೆ, ಎಷ್ಟು ಹಣ ಕಾಣೆಯಾಗಿದೆ, ಎಷ್ಟು ಜನರನ್ನು ಬಂಧಿಸಲಾಗಿದೆ ಮತ್ತು ಟ್ರಸ್ಟ್ ಏನು ಹೇಳಿಕೆ ಕೊಟ್ಟಿದೆ, ಇದರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ನಮ್ಮ ಚಾನಲ್ ನೀವು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಯೋಧ್ಯೆಯ ರಾಮ ಮಂದಿರವು ಭಾರತ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಒಂದಾಗಿರುವ ಕ್ಷೇತ್ರ ಸಮೇತ ಅಯೋಧ್ಯ. ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿ ಭೇಟಿ ನೀಡಿ ತಮ್ಮ ಭಕ್ತಿಯಿಂದ ಉಂಡಿಯಲ್ಲಿ ಕಾಣಿಕೆ ಹಾಕ್ತಾರೆ. ಈ ಕಾಣಿಕೆ ಹಣವನ್ನು ದೇವಸ್ಥಾನದ ಅಭಿವೃದ್ಧಿ, ಸೇವಾ ಕಾರ್ಯಕ್ರಮಗಳು ಹಾಗೂ ನಿರ್ವಹಣೆಗೆ ಇನ್ನೂ ಹೆಚ್ಚು ಹಲವಾರು ದೇವದ ಮತ್ತು ದೇವಸ್ಥಾನದ ಕಾರ್ಯಗಳಿಗೆ ಆ ಹಣವನ್ನು ಬಳಸಲಾಗ್ತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದ ಹುಂಡಿಯಲ್ಲಿದ್ದ ಹಣದ ಲೆಕ್ಕಪತ್ರಗಳು ಪರಿಶೀಲಿಸುವಾಗ ಕೆಲವು ಅಸಮಾನತ್ವ ಕಂಡುಬಂದಿದೆ ಎಂಬ ಮಾಹಿತಿ ಸಮೇತ ಇವಾಗ ಹೊರಬಂದಿದೆ. ಇದರ ನಂತರ ಸಂಬಂಧಪಟ್ಟ ಅಧಿಕಾರಿಗಳು ತನಿಖೆಯೆಲ್ಲ ಆರಂಭಿಸಿದರು. ಸ್ವಲ್ಪ ದುಡ್ಡು ವ್ಯವಹಾರದಲ್ಲಿ ಸ್ವಲ್ಪ ಅನುಮಾನ ಬಂದೈತೆ, ಲೆಕ್ಕದಲ್ಲಿ ಮತ್ತು ಅದರ ಅಸಮಾನತೆ ಎಲ್ಲ ಲೆಕ್ಕಪತ್ರಗಳಲ್ಲಿ ಕಂಡು ಬಂದಿದೆ. ಇನ್ನು ಪ್ರಾಥಮಿಕ ತನಿಖೆಯಲ್ಲಿ ಕಾಣಿಕೆ ಹಣದ ಎಣಿಕೆ ಮತ್ತು ನಿರ್ವಹಣೆ ವೇಳೆ ಅಕ್ರಮ ನಡೆದಿರುವುದು ಎಂಬ ಅನುಮಾನ ವ್ಯಕ್ತವಾಗಿದೆ. ಮೇಯ್ನಾಗಿ ಎಲ್ಲಿ ಡೌಟ್ ಬಂದೈತೆ ಅಂದರೆ, ಇವಾಗ ಎಲ್ಲರಿಗೂ ಕಾಣಿಕೆ ಉಂಡಿ ಇರ್ತೈತಲ್ಲ, ಉಂಡಿಯಲ್ಲಿ ಲೆಕ್ಕ ಹಾಕ್ತಾರಲ್ಲ, ಲೆಕ್ಕ ಹಾಕಿದಾಗ ಅಲ್ಲೇ ಫಾಲ್ಟ್ ಆಗೈತೆ ಅಂದರೆ ಅನುಮಾನ ಎಲ್ಲರಿಗೂ ಬಂದ್ಬಿಡ್ತೈತೆ. ಅಲ್ಲೇ ಆಗಿರೋದು ಈ ಫಾಲ್ಟು. ಮೊದಲೇ ಅಲ್ಲೇ ಲೆಕ್ಕ ಹಾಕ್ತಾರಲ್ಲ ಹಣ, ಅಲ್ಲೇ ಏನೋ ಹಣವನ್ನು ಎಸ್ಕೇಪ್ ಮಾಡಿದ್ದಾರೆ ಅಂತ ಫಸ್ಟ್ನೇ ತನಿಖೆಯಲ್ಲೇ ಬಂದ್ಬಿಟ್ಟಿದೆ. ಇನ್ನು ವರದಿಗಳ ಪ್ರಕಾರ ಕಾಣಿಕೆ ಹಣವನ್ನು ಎಣಿಸುವ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿರುವುದು ಶಂಕೆ ವ್ಯಕ್ತವಾಗಿದೆ. ಮೇನ್ ಪಾಯಿಂಟು ಕನ್ಫರ್ಮ್ ಆಗಿರೋದು, ಎಣಿಸುವಾಗೆ ಹಣ ಕಳ್ಳತನವಾಗಿದೆ ಅಂತ. ಎಷ್ಟು ಕಳ್ಳತನವಾಗಿದೆ ಅಂದರೆ ಸುಮಾರು 80 ಲಕ್ಷ ನಗದು ಹಣ ಕಳ್ಳತನ ಆಗೈತೆ ಅಂತ ವಶಪಡಿಸಿಕೊಳ್ಳಲಾಗಿದೆ ಎಂಬ ವರದಿಗಳು ಸಮೇತ ಹೇಳ್ತವೆ. ಈ ಪ್ರಕರಣ ಸಂಬಂಧಿಸಿದಂತೆ 8 ಜನರನ್ನು ಬಂಧಿಸಲಾಗಿದೆ. ಕೆಲ ಆರೋಪಿಗಳು ಕಾಣಿಕೆ ಹಣದ ಎಣಿಕೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ಸಿಬ್ಬಂದಿಯಾಗಿದ್ದಾರೆ ಎನ್ನಲಾಗಿದೆ. ಮೇಯ್ನಾಗಿ ಇವಾಗ ಅಯೋಧ್ಯೆ ಅದರ ಸೇವಾ ಸಿಬ್ಬಂದಿ ಇರ್ತಾರಲ್ಲ, ಅವರವರೇ ಅವ್ರ ರಿಲೇಷನ್ಸೇ, ಅವ್ರವ್ರ ಗ್ರೂಪ್ ಅವ್ರಸೇ ಮೋಸ್ಟ್ಲಿ ಎಣಿಸ್ತಾರಲ್ಲ, ಒಂದಷ್ಟು ಜನ ನೇಮಕ ಮಾಡಿರ್ತಾರೆ. ಎಲ್ಲರ ಸಮೇತ ಎಲ್ಲರಿಗೂ ಗೊತ್ತಿರ್ತೈತಿ. ಕೆಲವು ದೇವಸ್ಥಾನಗಳಲ್ಲಿ ಎಣಿಸೋದಾದರೆ ದುಡ್ಡನ್ನು ಜಾಸ್ತಿ ಎಣಿಸೋ ಸ್ವಲ್ಪ ಜನರನ್ನು ಆಯ್ಕೆ ಮಾಡಿದ್ದಾರೆ. ಈ ರಾಮ ಮಂದಿರದಲ್ಲಿ ಅವರ ಸಂಬಂಧಿಕರನ್ನೇ ಆಯ್ಕೆ ಮಾಡಿದ್ದರಂತೆ. ಮೇಯ್ನಾಗಿ ಇರ್ತೈತಲ್ಲ, ಎಣಿಸೋದ್ರಲ್ಲೇ ಸ್ಕ್ಯಾಮ್ ಮಾಡೋಕ್ಕವ್ರೆ. ಅದು ಹೆಂಗೆ ಸ್ಕ್ಯಾಮ್ ಮಾಡಿದ್ರೆ ಗೊತ್ತಿಲ್ಲ. ಪೊಲೀಸರು CCTV ದೃಶ್ಯಗಳು, ಬ್ಯಾಂಕ್ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಪರಿಗಣಿಸುತ್ತಿದ್ದಾರೆ. ಮೇಯ್ನಾಗಿ ಇನ್ನೊಂದು ಏನಂದರೆ, CCTVಗಳಿಗೆಲ್ಲ ಸ್ವಲ್ಪ ಮಾಹಿತಿಗಳ ಪ್ರಕಾರ ಆದರೆ CCTVಗಳ ಹತ್ರ ಎಲ್ಲ ಫುಲ್ ರೆಕಾರ್ಡ್ ಆಗಿಲ್ಲ, ಅದು ತಪ್ಪಿಸಿ ಕಳ್ಳತನ ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳ್ತಾ ಇದ್ದಾರೆ. ಇನ್ನು ಪ್ರಕರಣದ ಗಂಭೀರತೆ ಗಮನಿಸಿದೆ ವಿಶೇಷ ತನಿಖೆ ತಂಡ SIT ಸಮೇತ ಇವಾಗ ರಚನೆಯಾಗಿದೆ. ಈ ತಂಡ ಸಂಪೂರ್ಣ ಘಟನೆಯನ್ನು ಪರಿಶೀಲಿಸಿದ್ದು, ಹಣದ ದುರುಪಯೋಗ ಹೇಗೆ ನಡೆದಿತ್ತು ಮತ್ತು ಇದರಲ್ಲಿ ಇನ್ನೂ ಯಾರಾದರೂ ಭಾಗಿಯಿದ್ದಾರೆಯೇ ಎಂಬುದನ್ನು ತನಿಖೆ ಮಾಡ್ತಾ ಇದ್ದಾರೆ. ಇದು ಹಣ ಎಣಿಸೋರು ಮಾತ್ರ ಎತ್ಕೊಂಡವ್ರೆ ಅಂತ ಇಲ್ಲ, ಇನ್ನು ಇದ್ರ ಬಗ್ಗೆ ಇವ್ರ ಮೇಲೆ ಯಾರಾದರೂ ಇದ್ದಾರಾ, ಇನ್ನು ಯಾರಾದರೂ ಇದರಾಗಿ ಇನ್ವಾಲ್ವ್ ಆಗೋರ, ಇನ್ನು ತನಿಖೆ ನಡೆಸ್ತಾನೆ ಇದ್ದಾರೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಈ ವಿಚಾರದಲ್ಲಿ ತನಿಖೆ ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದೆ ಮತ್ತು ಭಕ್ತರ ಆತಂಕ ಪಡುವ ಅಗತ್ಯವಿಲ್ಲ, ಸತ್ಯಾಂಶ ಹೊರಬರಲು ತನಿಖೆ ನಡೆಯುತ್ತಿದ್ದು ಎಂದು ಟ್ರಸ್ಟ್ ಅವರು ಹೇಳ್ತಾನೇ ಇದ್ದಾರೆ. ಇದರಿಂದ ಈ ಪ್ರಕರಣದಲ್ಲಿ ಆರೋಪಿಗಳು ಕೆಲ ವ್ಯಕ್ತಿಗಳಾಗಿರಬಹುದು, ಆದರೆ ಇದರ ಆಧಾರದ ಮೇಲೆ ದೇವಸ್ಥಾನ ಅಥವಾ ಭಕ್ತರ ನಂಬಿಕೆಯನ್ನು ಪ್ರಶ್ನಿಸುವುದು ಸರಿಯಲ್ಲ. ತನಿಖೆ ಸಂಪೂರ್ಣ ನಂತರವೇ ಯಾರು ತಪ್ಪಿಸುತ್ತಾರೆ ಎಂಬುದು ಅಧಿಕೃತವಾಗಿ ತಿಳಿಯಲಿದೆ. ಇನ್ನು ಯಾರು ಕನ್ಫರ್ಮ್ ಆಗಿ ಇನ್ನು ಯಾರು ಅಂತ ಮೋಸ್ಟ್ಲಿ ಅವ್ರು ಹಣ ಲೆಕ್ಕ ಹಾಕ್ತಾರಲ್ಲ, ಅವರೇ ಅಂತ ಡೌಟ್ ಬಂದೈತೆ, ಅವರೇ ಅಂತ ಅಂದ್ಕೊಂಡಿದ್ದಾರೆ. ಇನ್ನು ತನಿಖೆಯಲ್ಲಿ ನಡೆಸ್ತಾ ಇದ್ದಾರೆ. ಪೊಲೀಸರು ಒಂದು 8 ಜನ ಬಂಧನೆ ಸಮೇತ ಮಾಡಿದ್ದಾರೆ. ಅಷ್ಟು ಮಾಡಿದನು CC ಕ್ಯಾಮ್ರಾ ಎಲ್ಲ ಬಿಟ್ಟು ಇಷ್ಟು ದಿನದಿಂದ ಏನು ಮಾಡ್ತಾಯಿದ್ರು ಸಿಗಾಕಂದಿರ, ಅದು ಅವರು ದೇವಸ್ಥಾನದ ಈ ಟ್ರಸ್ಟ್ ಅವರು ಇವರೇ ಅವರು ಸಂಬಂಧಿಕರೇ ಅವರು ಲೆಕ್ಕ ಹಾಕೋದು. ಹೌದು ಸ್ನೇಹಿತರೆ, ಏನಾಗಲಿ ಅದು ದೇವಸ್ಥಾನ, ಅದು ನಂಬಿಕೆ. ಜನರ ಅವ್ರ ಹತ್ರ ದುಡ್ಡು ಇಲ್ಲೇ ಇಳಿದಿರಿ, ದೇವರ ಕಾಣಿಕೆ ಅಂತಲೇ ಸ್ವಲ್ಪ ಹಾಕ್ತಾರೆ. ಅದನ್ನು ಬಿಡ್ದಿರೆ ಇವರು ಈ ಥರ ಕಳ್ಳತನ ಮಾಡಿಬಿಟ್ರಿ ಅವ್ರಿಗೆ ದೇವರು ಒಳ್ಳೇದು ಮಾಡ್ತಾರ ಅಂತ. ಅದು ರಾಮ ಮಂದಿರ ಇವಾಗ ಎಷ್ಟೋ
ಜಗತ್ತಿಗೆ ಪ್ರಸಿದ್ಧವಾದಂಥ ದೇವಾಲಯ. ಅಂಥ ದೇವಾಲಯದಲ್ಲಿ ಸೆಕ್ಯೂರಿ ಇಲ್ಲ ಅಂದರೆ ಜನಗಳಿಗೆ ನಂಬಿಕೆ ಬರ್ತೈತಾ ಸ್ನೇಹಿತರೆ? ಈ ಪ್ರಕರಣದಲ್ಲಿ ತನಿಖೆ ಇನ್ನೂ ನಡೀತಾನೇ ಇದೆ. ಅಧಿಕೃತ ತನಿಖೆ ಪೂರ್ಣಗೊಳ್ಳುವವರೆಗೂ ಯಾವುದೇ ಅಪರಿಚಿತ ಮಾಹಿತಿಯನ್ನು ಒಂಥರ ಇನ್ನೂ ಏನು ಬೇಕಾ ನಡೀತಾ ಇರ್ಬೋದು. ಸತ್ಯಾಂಶ ಹೊರಬಂದ ತನಕ ನಾವು ಅಪ್ಡೇಟ್ ಮಾಡ್ತಾನೆ ಇರ್ತೀರಿ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ರೂಪದಲ್ಲಿ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿಸಿ.